ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕ್ರಿಕೆಟ್ ಅಭಿಮಾನಿಗಳಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಅದೇನೆಂದರೆ, ಟೀಮ್ ಇಂಡಿಯಾ ಈ ಬಾರಿ ಸೆಮಿಫೈನಲ್ಗೆ ಹೋಗುತ್ತಾ ಅಥವಾ ಇಲ್ಲ ಅಂತ. ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ಅಬ್ಬರದ ಆಟದಿಂದ ಈಗ ಭಾರತದ ಹಾದಿ ಇನ್ನೂ ಸ್ವಲ್ಪ ಕಠಿಣವಾಗಿದೆ. ಫ್ರೆಂಡ್ಸ್, ಬೇಜಾರಾಗಬೇಡಿ, ಯಾಕಂದರೆ ಇಂಡಿಯಾ ತಂಡಕ್ಕೆ ಇನ್ನೂ ಚಾನ್ಸ್ ಇದೆ. ಇದು ಹೇಗೆ ನಮ್ಮ ತಂಡ ಇನ್ನು ಉಳಿದಿರುವ ಮ್ಯಾಚ್ಗಳನ್ನು ಎಷ್ಟು ಓವರ್ಗಳಲ್ಲಿ ಮುಗಿಸಬೇಕು ಅನ್ನೋ ಇಂಟ್ರೆಸ್ಟಿಂಗ್ ಲೆಕ್ಕಾಚಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೆ ನೋಡಿ. ಸದ್ಯದ ಪಾಯಿಂಟ್ಸ್ ಟೇಬಲ್ ಮತ್ತು ನೆಟ್ ರನ್ ರೇಟ್ ನೋಡಿದರೆ ನಮಗೆ ಸ್ವಲ್ಪ ತಲೆನೋವು ಶುರುವಾಗುತ್ತೆ. ನೋಡಿ, ವೆಸ್ಟ್ ಇಂಡೀಸ್ ರನ್ ರೇಟ್ +5.350 ಇದೆ. ಸೌತ್ ಆಫ್ರಿಕಾದು +3 +3.800 ಇದೆ. ಆದರೆ ನಮ್ಮ ಭಾರತದ ನೆಟ್ ರನ್ ರೇಟ್ -800 ಇದೆ. ಹೌದು, ನಾವು ಮೈನಸ್ನಲ್ಲಿದ್ದೇವೆ. ಈಗ ನಾವು ಸೆಮಿಫೈನಲ್ ತಲುಪಬೇಕಂದ್ರೆ ಮುಂದಿನ 2 ಪಂದ್ಯಗಳಲ್ಲಿ ಅಂದರೆ ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ಪಂದ್ಯದ ವಿರುದ್ಧ ಬರೀ ಗೆಲ್ಲೋದಲ್ಲ, ಭಾರಿ ಅಂತರದಿಂದ ಗೆಲ್ಲಬೇಕಾದ ಅನಿವಾರ್ಯತೆ ತಮ್ಮ ಟೀಮ್ ಇಂಡಿಯಾಕ್ಕೆ ಇದೆ. ಮೊದಲನೇದಾಗಿ ಜಿಂಬಾಬ್ವೆ ಜೊತೆಗಿನ ಪಂದ್ಯದ ಬಗ್ಗೆ ನೋಡೋಣ. ಒಂದು ವೇಳೆ ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿ 200 ರನ್ ಹೊಡೆದರೆ ಜಿಂಬಾಬ್ವೆ ತಂಡವನ್ನು ಕೇವಲ 120 ರನ್ಗಳ ಒಳಗೆ ಆಲ್ಔಟ್ ಮಾಡಬೇಕು. ಹೀಗಾದರೆ ನಮ್ಮ ಮೈನಸ್ ರನ್ ರೇಟ್ ಪ್ಲಸ್ ಆಗುತ್ತೆ. ಒಂದು ವೇಳೆ ಜಿಂಬಾಬ್ವೆ ಮೊದಲು ಬ್ಯಾಟಿಂಗ್ ಮಾಡಿ ನಮಗೆ 150 ರನ್ಗಳ ಟಾರ್ಗೆಟ್ ಕೊಟ್ಟರೆ ನಮ್ಮ ಬ್ಯಾಟರ್ಗಳು ಆ ಗುರಿಯನ್ನು ಕೇವಲ 10 ರಿಂದ 11 ಓವರ್ಗಳಲ್ಲಿ ಚೇಸ್ ಮಾಡಬೇಕು. ಅಂದರೆ ಇಲ್ಲಿ ಅಬ್ಬರದ ಬ್ಯಾಟಿಂಗ್ ಅನಿವಾರ್ಯವಾಗಿರುತ್ತದೆ. ಇನ್ನು ಅಸಲಿ ಆಟ ಶುರು ಆಗದೆ ವೆಸ್ಟ್ ಇಂಡೀಸ್ ವಿರುದ್ಧ. ಇಲ್ಲಿಯೂ ಅಷ್ಟೇ, ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿ 200 ರನ್ ಗಳಿಸಿದರೆ ಕನಿಷ್ಠ 80 ರನ್ಗಳ ದೊಡ್ಡ ಅಂತರದಿಂದ ಜಯ ಸಾಧಿಸಬೇಕು. ಅಥವಾ ವಿಂಡೀಸ್ ತಂಡ ನಮ್ಮ ಇಂಡಿಯಾ ಟೀಮ್ಗೆ 150 ರನ್ ಹೊಡೆದರೆ ನಾವು 12 ಓವರ್ಗಳ ಒಳಗೆ ರನ್ ಚೇಸ್ ಮಾಡಬೇಕಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಎದುರಾಳಿ ತಂಡಗಳನ್ನು 150 ರನ್ಗಳಿಗೆ ಕಟ್ಟಿ ಹಾಕಿ ನಾವು ಅದನ್ನು 11 ಓವರ್ಗಳಲ್ಲಿ ಮುಗಿಸಿದರೆ ಮಾತ್ರ ನಮಗೆ ಸೆಮಿಫೈನಲ್ ಟಿಕೆಟ್ ಸಿಗುವುದು ಪಕ್ಕಾ ಆಗುತ್ತದೆ. ಸೊ ಫ್ರೆಂಡ್ಸ್, ಮುಂದಿನ 2 ಮ್ಯಾಚ್ಗಳಲ್ಲಿ ನಮ್ಮ ಹುಡುಗರು 6 4ಗಳ ಮಳೆ ಸುರಿಸಬೇಕಾಗುತ್ತದೆ. ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದ ಫಲಿತಾಂಶ ಕೂಡ ನಮಗೆ ಮುಖ್ಯವಾಗುತ್ತದೆ. ನಿಮಗೇನು ಅನಿಸುತ್ತೆ? ಸೂರ್ಯಕುಮಾರ್ ಯಾದವ್ ಮತ್ತು ಟೀಮ್ ಇಂಡಿಯಾ ಈ ಮ್ಯಾಜಿಕ್ ಮಾಡುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.